ಒಂದು ಗಿರಿಗಿಟ್ಲೆಯು ಗಾಳಿಯ ಎಲ್ಲಾ ಗುಣಲಕ್ಷಣಗಳನ್ನು ವಿದ್ಯಾರ್ಥಿಗಳಿಗೆ ಅರ್ಥೈಸಲು ಹೇಗೆ ಸಹಾಯ ಮಾಡುತ್ತದೆ ತಿಳಿಯೋಣ ಬನ್ನಿ. ನೈಸರ್ಗಿಕ ಸಂಪನ್ಮೂಲಗಳಾದ ಗಾಳಿಯ ಬಗ್ಗೆ ಪ್ರಾಯೋಗಿಕವಾಗಿ ಅನುಭವದ ಮುಖಾಂತರವಾಗಿ ಪರಿಕಲ್ಪನೆಯನ್ನು ಸ್ವಾವಲೋಕಿಸಿ ಅನ್ವೇಷಣಾಧಾರಿತ ಬೋಧನಾ ಕಲಿಕೆ ವಿಧಾನದಿಂದ ತಿಳಿದುಕೊಳ್ಳೋಣ. ಶಿಕ್ಷಕರೇ, ಇಲ್ಲಿ ನೀಡಿರುವಂತಹ ಪ್ರಯೋಗಗಳು ಈಗಾಗಲೇ ನಮಗೆ ತಿಳಿದಿರುವಂತದ್ದು. ಈ ಪ್ರಯೋಗಗಳನ್ನು ತರಗತಿಯಲ್ಲಿ ಮಾಡಿಸುವುದರ ಮುಖಾಂತರವಾಗಿ ಮಕ್ಕಳಲ್ಲಿ ನಾವು ಅನುಭವಾತ್ಮಕ ಬೋಧನಾ ಕಲಿಕೆಯ ಜೊತೆಗೆ ಅನ್ವೇಷಣಾಧಾರಿತ ಬೋಧನಾ ಕಲಿಕೆಯನ್ನು ನಾವು ಅಳವಡಿಸಿಕೊಳ್ಳಲು ಸಹಕಾರಿಯಾಗುವಂತದ್ದು. ಚಟುವಟಿಕೆಯನ್ನು ನೋಡುವುದಾದರೆ, ಮೊದಲಿಗೆ ಒಂದು ವಿದ್ಯಾರ್ಥಿ ಸಹಾಯದಿಂದ ಒಂದು 50 ಸೆಂಟಿಮೀಟರ್ ಉದ್ದ ಇರುವಂತಹ ಒಂದು ಕಡ್ಡಿಯನ್ನು ತೆಗೆದುಕೊಂಡು ಆ ಕಡ್ಡಿಗೆ ಗಾಳಿಯನ್ನು ತುಂಬಿದಂತಹ 2 ಬಲೂನ್ಗಳನ್ನು ದಾರದ ಸಹಾಯದಿಂದ ಕಟ್ಟಬೇಕು. ಹಾಗೆ ಮಧ್ಯದಲ್ಲಿ ದಾರದ ಸಹಾಯದಿಂದ ಹಿಡಿದಿಟ್ಟುಕೊಳ್ಳಬೇಕು. ನಂತರ ಒಂದು ಸೂಜಿಯ ಸಹಾಯದಿಂದ ಗಾಳಿ ತುಂಬಿದಂತಹ ಒಂದು ಬಾಯದಿಂದ ಸಿಡಿಸಿ ಆಗ ತಕ್ಕಡಿಯ ತೂಕವನ್ನು ಗಮನಿಸಲು ಮಕ್ಕಳಿಗೆ ಹೇಳಬೇಕು. ಒಂದು ಬಲೂನ್ ಅನ್ನು ಸಿಡಿಸಿದಾಗ ಏನಾಯಿತು, ತಕ್ಕಡಿ ಏಕೆ ಚಲಿಸಿತು ಅಥವಾ ಸ್ಥಾನಪಲ್ಲಟವಾಯಿತು? ಹಾಗಿದ್ರೆ ಅದೃಶ್ಯವಾದಂತಹ ವಸ್ತು ಬಲೂನಿನ ತೂಕವನ್ನು ಹೊಂದಿರಬಹುದೇ ಎಂಬ ಒಂದು ಪ್ರಶ್ನೆಯನ್ನು ಮಕ್ಕಳಿಗೆ ನಾವು ಕೇಳುವುದರಿಂದ ಗಾಳಿಯು ತನ್ನದೇ ಆದಂತಹ ತೂಕವನ್ನು ಅಥವಾ ದ್ರವ್ಯರಾಶಿಯನ್ನು ಹೊಂದಿದೆ ಹಾಗೂ ತನ್ನದೇ ಆದಂತಹ ಜಾಗವನ್ನು ಕೂಡ ಆಕ್ರಮಿಸಿಕೊಳ್ಳುತ್ತದೆ ಎಂಬುದನ್ನು ನಾವು ಹೇಳಬಹುದು. ಈ ವಿದ್ಯಾರ್ಥಿಗಳನ್ನು ಪ್ರಾಯೋಗಿಕವಾಗಿ ಅನುಭವದ ಮುಖಾಂತರವಾಗಿ ಪರಿಕಲ್ಪನೆಯನ್ನ ಸ್ವಾವಲೋಕಿಸಿ ಅವುಗಳನ್ನು ನಾವು ಅನ್ವಯಿಕವಾಗಿ ವಿದ್ಯಾರ್ಥಿಗಳಿಗೆ ತಮ್ಮ ದೈನಂದಿನ ಜೀವನದಲ್ಲಿ ರೂಪಿಸಿಕೊಳ್ಳಲು ಸಾಧ್ಯವಾಗುವಂತದ್ದು. ಹಾಗೆ ಎರಡನೇ ಪ್ರಯೋಗವನ್ನು ನೋಡೋದಾದ್ರೆ, ಒಂದು ಕಡ್ಡಿಯನ್ನು ತೆಗೆದುಕೊಂಡು ಆ ಕಡ್ಡಿಗೆ ಕಾಗದದ ಪಟ್ಟಿಯನ್ನು ನಾವು ಕಟ್ಟಿ ಶಾಲೆಯ ಹೊರಾಂಗಣ ಅಥವಾ ಮನೆಯ ಬಯಲು ಪ್ರದೇಶಗಳಲ್ಲಿ ನಿಂತುಕೊಂಡು ಕಾಗದವನ್ನು ಕಟ್ಟಿದಂತಹ ಕಡ್ಡಿಯನ್ನು ಹಿಡಿದು ವಿದ್ಯಾರ್ಥಿಗಳಿಗೆ ಅದನ್ನು ಗಮನಿಸಲು ಹೇಳಬಹುದು. ಗಾಳಿಯು ವಿವಿಧ ಪ್ರದೇಶಗಳಲ್ಲಿ ವಿದ್ಯಾರ್ಥಿಗಳು ನಿಂತಾಗ ಯಾವ ರೀತಿಯಾಗಿ ಕಾಗದವು ಚಲಿಸುತ್ತದೆ ಎಂದು ನಾವು ವಿದ್ಯಾರ್ಥಿಗಳಿಗೆ ಗಮನಿಸಲು ಹೇಳಬಹುದು. ಹಾಗಿದ್ರೆ ಕಾಗದವು ಚಲಿಸಲು ಕಾರಣವೇನು? ಗಾಳಿಯಿಂದ ಕಾಗದವು ಚಲಿಸಬಹುದಾದರೆ ನೀವು ಗಾಳಿಯನ್ನು ನೋಡಬಹುದೇ ಎಂಬ ಒಂದು ಪ್ರಶ್ನೆಯನ್ನು ವಿದ್ಯಾರ್ಥಿಗಳಿಗೆ ತಮ್ಮ ಪರಿಕಲ್ಪನೆಯ ಮೇಲೆ ಸ್ವಾವಲೋಕಿಸುವ ಒಂದು ಪ್ರಶ್ನೆಯನ್ನು ಕೇಳಬಹುದು. ಹಾಗೆ ಗಾಳಿಯನ್ನು ನೀವು ನೋಡಬಹುದಾದರೆ ಅದನ್ನು ಅನುಭವಿಸಲು ಸಾಧ್ಯವೇ ಎಂಬ ಒಂದು ಅನ್ವೇಷಣಾಧಾರಿತ ಒಂದು ಪ್ರಶ್ನೆಯನ್ನು ವಿದ್ಯಾರ್ಥಿಗಳಿಗೆ ಕೇಳುವುದರಿಂದ ಆ ಒಂದು ಪರಿಕಲ್ಪನೆಯನ್ನು ಅನುಭವದ ಮುಖಾಂತರವಾಗಿ ಅರ್ಥೈಸಲು ಮತ್ತು ಅನ್ವೇಷಿಸಲು ಸಾಧ್ಯವಾಗುವಂತದ್ದು. ಮತ್ತೊಂದು ಪ್ರಯೋಗವನ್ನು ನೋಡುವುದಾದರೆ, ಒಂದು ಲೋಟವನ್ನು ತೆಗೆದುಕೊಂಡು ಅದಕ್ಕೆ ನೀರನ್ನು ತುಂಬಿ ಸಮತಟ್ಟಾದಂತಹ ಕಾಗದದಿಂದ ಆ ಲೋಟದ ಬಾಯನ್ನು ಮುಚ್ಚಿ ಅದನ್ನು ಹಿಮ್ಮುಖ ಮಾಡಿದಾಗ ನೀರು ಏಕೆ ಹೊರಗೆ ಬೀಳುವುದಿಲ್ಲ ಎಂಬ ಒಂದು ಪ್ರಶ್ನೆಯನ್ನು ವಿದ್ಯಾರ್ಥಿಗಳಿಗೆ ಕೇಳಬಹುದು. ಒಂದು ಪಕ್ಷದಲ್ಲಿ ಲೋಟದಲ್ಲಿದ್ದಂತಹ ಒತ್ತಡದಿಂದ ನೀರು ಕೆಳಗೆ ಬೀಳದಿದ್ದರೆ ಆ ಒತ್ತಡ ಎಲ್ಲಿಂದ ಬರುತ್ತಿದೆ ಎಂದು ಮಕ್ಕಳಿಗೆ ನಾವು ಅನ್ವೇಷಣಾ ಒಂದು ಪ್ರಶ್ನೆಯನ್ನು ನಾವು ಕೇಳಬಹುದು. ಈ ರೀತಿಯಾಗಿ ವಿದ್ಯಾರ್ಥಿಗಳು ಅನುಭವಾತ್ಮಕ ಬೋಧನಾ ಕಲಿಕೆ ವಿಧಾನದಿಂದ ಅನ್ವೇಷಣಾಧಾರಿತ ಬೋಧನಾ ಕಲಿಕೆ ವಿಧಾನಕ್ಕೆ ನಾವು ವಿದ್ಯಾರ್ಥಿಗಳನ್ನು ಒಗ್ಗುಗೂಡಿಸಬಹುದು. ನಿಮ್ಮ ದೈನಂದಿನ ಜೀವನದಲ್ಲಿ ಗಾಳಿಯ ಒತ್ತಡದ ಉಪಯುಕ್ತವಾಗಿರುವಂತಹ ಸ್ಥಳಗಳ ಬಗ್ಗೆ ನೀವು ಯೋಚಿಸಬಲ್ಲಿರಾ? ಉದಾಹರಣೆಗೆ ಸೈಕಲ್ ಟೈರ್ ನಲ್ಲಿ ತುಂಬಿರುವಂತಹ ಗಾಳಿ, ಫುಟ್ಬಾಲ್ ಅಥವಾ ವಾಲಿಬಾಲ್ ನಲ್ಲಿರುವಂತಹ ಗಾಳಿ. ಈ ಪ್ರಯೋಗದಿಂದ ಮಕ್ಕಳಿಗೆ ಗಾಳಿಯ ಒತ್ತಡದ ಬಗ್ಗೆ ತಿಳಿಸಬಹುದು. ಹಾಗೆಯೇ ಮತ್ತೊಂದು ಪ್ರಯೋಗವನ್ನು ನೋಡುವುದಾದರೆ, ಒಂದು ಕ್ಯಾಂಡಲ್ ಮತ್ತು ಒಂದು ಬೀಕರ್ ಅನ್ನು ತೆಗೆದುಕೊಂಡು ಮೊದಲಿಗೆ ಕ್ಯಾಂಡಲ್ ಗೆ ಬೆಂಕಿಯನ್ನು ಹಚ್ಚಿ ಬೀಕರ್ ಅನ್ನು ಕ್ಯಾಂಡಲ್ ನ ಮೇಲೆ ತಿರುಗು ಹಾಕಬೇಕು. ಸ್ವಲ್ಪ ಸಮಯದ ನಂತರ ಏನಾಗುತ್ತದೆ ಎಂದು ಮಕ್ಕಳಿಗೆ ನಾವು ಈ ಒಂದು ಪ್ರಯೋಗವನ್ನು ಸೂಕ್ಷ್ಮವಾಗಿ ಗಮನಿಸಲು ಹೇಳಬಹುದು. ಸ್ವಲ್ಪ ಸಮಯದ ನಂತರ ಬೀಕರ್ನ ಒಳಗೆ ಉರಿತಿದ್ದಂತಹ ಕ್ಯಾಂಡಲ್ ನಂದಿ ಹೋಗುವಂತದ್ದು. ಹೀಗೆ ವಿದ್ಯಾರ್ಥಿಗಳು ಪ್ರಯೋಗವನ್ನು ಮಾಡುವುದರ ಮೂಲಕ ಅನುಭವವನ್ನು ಪಡೆದುಕೊಂಡು ಪರಿಕಲ್ಪನೆಯನ್ನು ಸ್ವಾವಲೋಕಿಸಲು ಪ್ರಯತ್ನಿಸುವರು. ಹಾಗೆ ಮುಂದುವರೆದಂತೆ ಬೀಕರ್ನ ಒಳಗೆ ಉರಿಯುತ್ತಿದ್ದಂತಹ ಕ್ಯಾಂಡಲ್ ನಂದಿ ಹೋಗಲು ಕಾರಣವೇನು ಎಂಬ ಪ್ರಶ್ನೆಯನ್ನು ಕೇಳುವುದರಿಂದ ವಿದ್ಯಾರ್ಥಿಗಳು ಪರಿಕಲ್ಪನೆಯನ್ನ ಸ್ವಾವಲೋಕಿಸುವ ಜೊತೆಗೆ ಅನ್ವೇಷಣಾಧಾರಿತ ಕಲಿಕೆಗೆ ಒತ್ತು ನೀಡುವರು. ಬೀಕರ್ನ ಒಳಗೆ ಉರಿತಿದ್ದಂತಹ ಕ್ಯಾಂಡಲ್ ನಂದಿ ಹೋಯಿತು ಏಕೆಂದರೆ ಬೀಕರ್ನೊಳಗಿದ್ದಂತಹ ಸ್ವಲ್ಪ ಪ್ರಮಾಣದ ಗಾಳಿಯನ್ನು ಉಪಯೋಗಿಸಿಕೊಂಡು ಕ್ಯಾಂಡಲ್ ಸ್ವಲ್ಪ ಸಮಯದ ಕಾಲ ಉರಿಯಲು ಸಾಧ್ಯವಾಯಿತು. ಯಾವಾಗ ಬೀಕರ್ನೊಳಗಿದ್ದಂತಹ ಗಾಳಿಯು ಕಡಿಮೆಯಾಯಿತೋ ಆಗ ಕ್ಯಾಂಡಲ್ ಕೂಡ ಏನಾಗುತ್ತೆ, ನಂದಿ ಹೋಗಿರುವಂತದ್ದು. ಸೊ ಈ ಒಂದು ಪ್ರಯೋಗದ ಮುಖಾಂತರವಾಗಿ ಒಂದು ವಸ್ತು ದಹನವಾಗಬೇಕಾದರೆ ಗಾಳಿಯ ಅವಶ್ಯಕತೆ ಮುಖ್ಯವಾಗಿರುವಂತದ್ದು. ಈ ಪ್ರಯೋಗದ ಮುಖಾಂತರವಾಗಿ ಶಿಕ್ಷಕರು ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ತರಗತಿಗಳಲ್ಲಿ ಪ್ರಯೋಗಗಳನ್ನು ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಅನುಭವಾತ್ಮಕ ಕಲಿಕೆಯ ಜೊತೆಗೆ ಗಾಳಿಯ ಗುಣಲಕ್ಷಣಗಳನ್ನು ಅರ್ಥೈಸಿಕೊಳ್ಳಲು ಸಾಧ್ಯವಾಗುವಂತದ್ದು ಮತ್ತು ಪರಿಕಲ್ಪನೆಗಳನ್ನು ಸ್ವಾವಲೋಕನವನ್ನು ಮಾಡಿಕೊಳ್ಳಲು ಮತ್ತು
ಪರಿಕಲ್ಪನೆಗಳ ಬಗ್ಗೆ ಚಿಂತಿಸಲು ಸಹಾಯಕವಾಗುವಂತದ್ದು. ಈ ಅನುಭವಾತ್ಮಕ ಬೋಧನಾ ಕಲಿಕೆ ವಿಧಾನದಿಂದ ಕಲಿತಂತಹ ಪರಿಕಲ್ಪನೆಗಳನ್ನು ವಿದ್ಯಾರ್ಥಿಗಳು ತಮ್ಮ ದೈನಂದಿನ ಜೀವನದಲ್ಲಿ ಅನ್ವೇಷಣಾಧಾರಿತ ಕಲಿಕೆಗೆ ತೊಡಗಿಸಿಕೊಳ್ಳಲು ಸಹಾಯಕವಾಗುವಂತದ್ದು. ಹೀಗೆ ವಿದ್ಯಾರ್ಥಿಗಳು ಪರಿಕಲ್ಪನೆಗಳನ್ನು ಅನುಭವದ ಮುಖಾಂತರವಾಗಿ ಸ್ವಾವಲೋಕಿಸಿ ಅರ್ಥೈಸಿಕೊಂಡು ಅನ್ವಯಿಸಿಕೊಂಡು ಚಿಂತನೆ ಮಾಡಲು ಸಾಧ್ಯವಾಗುವಂತದ್ದು. ಸೊ ಇಲ್ಲಿ ಗಾಳಿಯ ಗುಣಗಳ ಬಗ್ಗೆ ಕೊಟ್ಟಿದ್ದಾರೆ. ಈಗಾಗಲೇ ನಾವು ಚಟುವಟಿಕೆ ಮುಖಾಂತರವಾಗಿ ಪ್ರಾಯೋಗಿಕವಾಗಿ ಗಾಳಿಯ ಗುಣಲಕ್ಷಣ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇಲ್ಲಿ ನೋಡುವುದಾದರೆ ಗಾಳಿಯು ತನ್ನದೇ ಆದಂತಹ ಜಾಗವನ್ನ ಆಕ್ರಮಿಸಿಕೊಳ್ಳುತ್ತದೆ, ಹಾಗೆ ತನ್ನದೇ ಆದಂತಹ ದ್ರವ್ಯರಾಶಿಯನ್ನು ಕೂಡ ಹೊಂದಿರುವಂತದ್ದು. ಸೊ ಈ ಒಂದು ಗುಣವನ್ನು ನಾವು ಬಲೂನ್ಗಳ ಸಹಾಯದಿಂದ ತಿಳಿದುಕೊಂಡಿದ್ದೇವೆ. ಹಾಗೆ ಗಾಳಿಯು ಪ್ರತಿ ವಸ್ತುವಿನ ಮೇಲೂ ಕೂಡ ಒತ್ತಡವನ್ನು ಹೇರುತ್ತದೆ. ಈ ಒಂದು ಗುಣವನ್ನು ನಾವು ನೀರು ಮತ್ತು ಒಂದು ಸಮತಟ್ಟಾದ ಕಾಗದದ ಒಂದು ಸಹಾಯದಿಂದ ಪ್ರಾಯೋಗಿಕವಾಗಿ ತಿಳಿದುಕೊಂಡಿದ್ದೇವೆ. ಹಾಗೆ ಗಾಳಿ ನಮಗೆ ಕಾಣುವುದಿಲ್ಲ, ಆದರೆ ತಂಗಾಳಿಯ ಮೂಲಕ ಗಾಳಿಯನ್ನು ನಾವು ಅನುಭವಿಸಬಹುದು. ಸೊ ಈ ಒಂದು ಗುಣವನ್ನು ನಾವು ನೋಡುವುದಾದರೆ ಬೇಸಿಗೆ ಸಮಯದಲ್ಲಿ ಸ್ವಲ್ಪ ದೂರ ನಾವು ಹೊರಗಡೆ ಓಡಾಡಿಕೊಂಡು ಬಂದರೆ ನಮಗೆ ಬಿಸಿಯ ಅನುಭವವಾಗುತ್ತದೆ. ನಾವು ಮನೆಯ ಒಳಗೆ ಬಂದು ಫ್ಯಾನ್ ಅಥವಾ ಜೋರಾದ ಗಾಳಿ ಬೀಸಿದರೆ ನಮಗೆ ತಣ್ಣನೆಯ ಅನುಭವವಾಗುವಂತದ್ದು. ಸೊ ಈ ಅನುಭವವು ಗಾಳಿಯು ನಮಗೆ ಕಾಣುವುದಿಲ್ಲ, ಆದರೆ ನಮಗೆ ತಂಗಾಳಿಯ ಮೂಲಕ ನಮಗೆ ಅನುಭವಕ್ಕೆ ಸಿಗುವಂತದ್ದು. ಹಾಗೆಯೇ ಗಾಳಿಯು ದಹನಕ್ಕೆ ಸಹಾಯಕವಾಗುವಂತದ್ದು. ವಿದ್ಯಾರ್ಥಿಗಳು ಪರಿಕಲ್ಪನೆಯನ್ನು ಸ್ವಾವಲೋಕಿಸುವ ಜೊತೆಗೆ ಚಿಂತಿಸಿ ಅವುಗಳನ್ನ ತಮ್ಮ ದೈನಂದಿನ ಜೀವನದಲ್ಲಿ ಅನ್ವಯಿಸಿಕೊಳ್ಳಲು ಸಹಾಯಕವಾಗುವಂತದ್ದು. ಹಾಗೆ ದೈನಂದಿನ ಜೀವನದಲ್ಲಿ ಗಾಳಿಯ ಉಪಯೋಗಗಳನ್ನು ನೋಡುವುದಾದರೆ ಗಾಳಿಯು ತನ್ನ ಗುಣಗಳನ್ನು ಉಪಯೋಗಿಸಿಕೊಂಡು ಗಿರಿಗಿಟ್ಲೆ ತಿರುಗುವಂತದ್ದು. ಸೊ ಸಾಮಾನ್ಯವಾಗಿ ನಾವು ಗಿರಿಗಿಟ್ಲೆಯನ್ನು ನೋಡಿರ್ತೇವೆ. ಸೊ ದೈನಂದಿನ ಜೀವನದಲ್ಲಿ ಅಥವಾ ವಿದ್ಯಾರ್ಥಿಗಳು ಆಟಿಕೆಯಾಗಿ ಬಳಸುವಂತಹ ಗಿರಿಗಿಟ್ಲೆಗಳನ್ನು ಅವುಗಳ ಮುಖಾಂತರವಾಗಿ ಗಾಳಿಯ ಗುಣಲಕ್ಷಣಗಳನ್ನು ನಾವು ವಿದ್ಯಾರ್ಥಿಗಳಿಗೆ ತಿಳಿಸಬಹುದು. ಹಾಗೆಯೇ ಅನ್ವಯಿಸಿಕೊಂಡಂತಹ ಪರಿಕಲ್ಪನೆಯನ್ನ ಗಾಳಿಯ ಯಂತ್ರಗಳು ತಮ್ಮ ರೆಕ್ಕೆಗಳನ್ನು ತಿರುಗಿಸಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ಗಾಳಿಯ ಈ ಗುಣವನ್ನು ಬಳಸುತ್ತವೆ. ಹೀಗೆ ವಿದ್ಯಾರ್ಥಿಗಳು ತಮ್ಮ ದೈನಂದಿನ ಜೀವನದಲ್ಲಿ ಬಳಸುವಂತಹ ಗಾಳಿಯ ಉಪಯೋಗಗಳನ್ನು ಮನವರಿಕೆ ಮಾಡಲು ಸಾಧ್ಯವಾಗುವಂತದ್ದು. ಹಾಗೆಯೇ ಗಾಳಿಯ ಅತಿಯಾದ ಬಳಕೆ ಮತ್ತು ಅದರ ಮಾಲಿನ್ಯದಿಂದ ಉಂಟಾಗುವಂತಹ ಪರಿಣಾಮಗಳನ್ನು ನೋಡುವುದಾದರೆ ಉದಾಹರಣೆಗೆ ನಿಮ್ಮ ಶಾಲೆಯ ಸುತ್ತಲಿನ ಗಾಳಿಯು ಹೊಗೆ ಅಥವಾ ಧೂಳಿನಿಂದ ತುಂಬಿಕೊಂಡರೆ ಏನಾಗಬಹುದು? ಹತ್ತಿರದಲ್ಲಿ ಕಸವನ್ನು ಸುಡುತ್ತಿರುವಾಗ ಅಥವಾ ಅತಿಯಾದ ವಾಹನ ಸಂಚಾರ ಇರುವ ದಿನಗಳಲ್ಲಿ ನಿಮಗೆ ಹೇಗೆ ಅನಿಸುತ್ತದೆ? ಹಾಗೂ ಒಂದು ಪ್ರದೇಶದಲ್ಲಿ ಹೆಚ್ಚು ಮರಗಳಿರುವಾಗ ಮತ್ತು ಕಡಿಮೆ ಮರಗಳಿರುವಾಗ ನೀವು ಯಾವ ಬದಲಾವಣೆಗಳನ್ನು ಗಮನಿಸುತ್ತೀರಿ ಎಂಬ ಒಂದು ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳಿಗೆ ತಮ್ಮ ಪರಿಕಲ್ಪನೆಗಳನ್ನು ಎಷ್ಟರ ಮಟ್ಟಿಗೆ ಅರ್ಥೈಸಿಕೊಂಡಿದ್ದಾರೆ ಮತ್ತು ಅವುಗಳನ್ನು ತಮ್ಮ ದೈನಂದಿನ ಜೀವನದಲ್ಲಿ ಅನ್ವಯಿಕವಾಗಲು ಸಹಾಯವಾಗುವಂತದ್ದು ಮತ್ತು ಗಾಳಿಯ ಅತಿಯಾದ ಬಳಕೆಯ ಪರಿಣಾಮಗಳನ್ನು ಮಕ್ಕಳು ಸುಲಭವಾಗಿ ಅರ್ಥೈಸಿಕೊಳ್ಳಲು ಸಾಧ್ಯವಾಗುವಂತದ್ದು. ಹಾಗೆ ಶಿಕ್ಷಕರು ತಮ್ಮ ವೈಯಕ್ತಿಕ ಅನುಭವಗಳನ್ನು ಮಾಲಿನ್ಯದ ಕುರಿತಾಗಿ ವಿದ್ಯಾರ್ಥಿಗಳಿಗೆ ಹಂಚಿಕೊಂಡರೆ ವಿದ್ಯಾರ್ಥಿಗಳು ಮತ್ತಷ್ಟು ಅರ್ಥೈಸಿಕೊಳ್ಳಲು ಸಾಧ್ಯವಾಗುವಂತದ್ದು. ಹಾಗೂ ತರಗತಿಯಲ್ಲಿ ಮಾಲಿನ್ಯಕ್ಕೆ ಸಂಬಂಧಪಟ್ಟಂತಹ ಕಿರು ನಾಟಕಗಳು ಅಥವಾ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸುವುದರಿಂದ ಪರಿಕಲ್ಪನೆಯನ್ನು ಮತ್ತಷ್ಟು ಅರ್ಥೈಸಿಕೊಳ್ಳಲು ಮತ್ತು ನೆನಪಿಸಿಕೊಳ್ಳಲು ಸಹಾಯಕವಾಗುವಂತದ್ದು. ಈ ಪರಿಕಲ್ಪನೆಗೆ ಸಂಬಂಧಿಸಿದ ವಿಡಿಯೋ ಸಂಪನ್ಮೂಲಗಳು ಹಾಗೂ PBL ಮಾಡ್ಯೂಲ್ಗಳು ಕೇರಿಂಗ್ ವಿತ್ ಕಲರ್ ಯೂಟ್ಯೂಬ್ ಚಾನೆಲ್ ಹಾಗೂ ಟೀಚೋಪಿಯಾ ಆಪ್ನಲ್ಲಿ ಲಭ್ಯವಿದೆ. ಅವುಗಳ ಲಿಂಕ್ಗಳನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಗಾಳಿಯಂತೆ ನೀರು ಕೂಡ ಅಚ್ಚರಿ ಮೂಡಿಸುವ ಸಂಪನ್ಮೂಲ. ಇದನ್ನು ವಿದ್ಯಾರ್ಥಿಗಳಿಗೆ ಅರ್ಥೈಸುವುದು ಹೇಗೆ? ಮುಂದಿನ ವಿಡಿಯೋದಲ್ಲಿ ಅನ್ವೇಷಿಸೋಣ.